ಇದು ಸುಮಾರು 50 kg ಮಟ್ಟ ತೂಕ ಐತ್ರಿ ಇದ್ರದ್ದು. ಇದು ಮಾಡಕತ್ತ ಅವರು ಕಮಿಟಿದವ್ರು ಕೊಟ್ಟ 2 ವರ್ಷ ಮೇಲಾಗಿತ್ತು. ಅಲ್ಲಿ ಕಮಿಟಿದ ಅಧ್ಯಕ್ಷರೊಬ್ಬರು ತೀರ್ಕೊಂಡ ಮೇಲೆ ಅದು ಇವರು ಬೇರೆ ಕಮಿಟಿದವ್ರು ಮಾಡ್ಕೊಂಡು ಇದು ಬರೋ ಮಟ್ಟ ಅಂದ್ರೆ ಇಷ್ಟು ಟೈಮ್ ಹಿಡಿತ್ರಿ ಅವರಿಗೆ. ಅದು ಬೆಳೆ ಹೆಂಗೆ ಜಮಾ ಕೊಟ್ಕೊತ ಬಂದ್ರೆ ಹಂಗೆ ನಾವು ಕೆಲಸ ಮಾಡ್ಕೊತ ಬಂದೀವಿ ರೀ. ಸುಮಾರು 50 kg ಇದೆ ರೀ ತೂಕ. ಇದು ಅದು ನಮಗೆ ಫಿಟ್ಟಿಂಗ್ ಮಾಡೋಕೆ ಒಂದು 3 ತಿಂಗಳು ಟೈಮ್ ಬೇಕಾತ್ರಿ ಇದಕ್ಕೆ. ಇದು ನಮ್ದು ನವಲಗುಂದ ರೋಡ್ದೊಳಗೆ ಸುಳ್ಳು ಅಂತ ಒಂದು ದೇವಸ್ಥಾನ ಇದನ್ನು ಗ್ರಾಮ ಅದ ರೀ. ಅಲ್ಲಿ ಕಲ್ಮೇಶ್ವರ ದೇವಸ್ಥಾನ ಅದ ರೀ. ಇದು ಬೆಳ್ಳಿದು 3ನೇ ರಥ ರೀ ನಾವು ಮಾಡಿದ್ದು. ಈಗ ನಮ್ಮ ಶಿಲ್ಪಕಲಾ ಇದರಿಂದ ಕಲಾಕೇಂದ್ರದಿಂದ ಆಗಿದ್ದು ಇದು 3ನೇ ರಥ. ಒಂದು ನಾಗಶೆಟ್ಟಿಗೊಪ್ಪದ ಹನುಮಂತೇವ್ರ ಗುಡಿಗೆ ಮಾಡಿಕೊಟ್ಟಿದ್ವಿ ರೀ. ಒಂದು ಗುರುಗುಂಟಾದ ಕಪ್ಪರದಪ್ಪ ಮಠಕ್ಕೆ ಒಂದು ಮಾಡಿಕೊಟ್ಟಿದ್ವಿ. ಇದು ಸುಳ್ಳದು ಮಾಡಿದ್ದು 3ನೇ ರಥ ಅದ ರೀ. ಮೊನ್ನೆ ಶ್ರಾವಣದಾಗ ಒಂದು ಉಳಿ ಬಸಪ್ಪನ ಗುಡಿಗೆ ಪಲ್ಲಕ್ಕಿ ಬೆಳ್ಳಿ ಪಲ್ಲಕ್ಕಿ ಮಾಡಿಕೊಟ್ಟಿದ್ವಿ ರೀ. ಇದು 27 ವರ್ಷದಿಂದ ಇದು ಕೆಲಸ ಮಾಡಕತ್ತೀವಿ ರೀ ನಾವು. ಮತ್ತೀಗ ನಮ್ಮ ಕಡೆ ಹುಡುಗರು ಕಲಿಯಾಕೆ ಬರ್ತಾರೆ ರೀ. ನಾವು ಮನೆಯೊಳಗೆ ಊಟ ವಸತಿ ಇಟ್ಕೊಂಡು ಅವ್ರಿಗೆ 2 ವರ್ಷ 3 ವರ್ಷ ಹೆಂಗೆ ಕಲಿತಾರೋ ಕಲಿಸಿ ಅವ್ರಿಗೆ ನಾವು ರೆಡಿ ಮಾಡಿ ಕಳಿಸ್ತೀವಿ ರೀ. 50 kg ಬೆಳೆ ಅದ ರೀ. ಭಾಳ ಕಡಿಮೆ ಅದ ರೀ. ಇದು 3ನೇ ರಥ ಮಾಡಿದ್ದು ನಾವು ಒಬ್ಬನ ರೀ ಸದ್ಯಕ್ಕೆ ಧಾರವಾಡದಾಗ 3 ರಥ ಮಾಡಿದ್ದು. ಮತ್ತು ಮೈಸೂರು ಅರಮನೆಯೊಳಗಿಂದ ಒಂದು ಭುವನೇಶ್ವರಿ ಕವಚನೂ ಮಾಡಿದ್ದಿತ್ತು ರೀ. ಚಿನ್ಮಯ ಲೋಹ ಶಿಲ್ಪ ಕಲಾಕೇಂದ್ರದಿಂದ ತಯಾರಾದಂಥ 3ನೇ ರಥ ಐತ್ರಿ. ಇದು ಮೊದಲೇ ರಥ ನಾವು ಹುಬ್ಬಳ್ಳಿ ನಾಗಶೆಟ್ಟಿಕೊಪ್ಪ ದೇವಸ್ಥಾನಕ್ಕೆ ಮಾಡಿಕೊಟ್ಟಿದ್ವಿ. ಅದು 130 kg ತೂಕದೊಳಗಾಗಿತ್ತು. 2ನೇದು ನಾವು ಲಿಂಗಸೂರೊಳಗೆ ಗುರುಗುಂಟದ ಕಪ್ಪರದಪ್ಪ ಏನು ಮಠಕ್ಕೆ ಮಾಡಿಕೊಟ್ಟಿದ್ವಿ. ಅದು ಒಂದು 60 kg ತೂಕದಾಗಿತ್ತು ರೀ. ಇದು ನಮ್ಮದು ಚಿನ್ಮಯ ಲೋಹ ಶಿಲ್ಪ ಕಲಾಕೇಂದ್ರದೊಳಗೆ ತಯಾರಾದಂಥ 3ನೇ ಬೆಳ್ಳಿ ರಥ ಅದ. ಇದಲ್ಲದೆ ನಾವು ನಮ್ಮ ಪ್ರಸಿದ್ಧ ನುಗ್ಗಿಕೆರೆ ದೇವಸ್ಥಾನದ, ಸೋಮೇಶ್ವರ ದೇವಸ್ಥಾನದ, ಹಂಗೆ ಇನ್ನೂ ಅನೇಕ ದೇವಸ್ಥಾನಗಳ ಕೆಲಸ ನಮ್ಮ ಮನೆಯವರು ಮಾಡಿಕೊಟ್ಟಾರ. ನಾವು ಈ ಚಿನ್ಮಯ ಲೋಹ ಶಿಲ್ಪ ಕಲಾಕೇಂದ್ರದೊಳಗೆ ನಮ್ಮ ಶಿಲ್ಪಕಲೆ ವಿದ್ಯೆಯನ್ನು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಿ ತರಬೇತಿಗೊಳಿಸಿ ಅವರು ತಮ್ಮ ಸ್ವಯಂ ಉದ್ಯೋಗ ಮಾಡುವಂಗೆ ನಾವು ತಯಾರು ಮಾಡಿ ಕಳ್ಸಕತ್ತೀವಿ. ಮುಖ್ಯವಾಗಿ ಚಿನ್ಮಯ ಲೋಹ ಶಿಲ್ಪ ಕಲಾಕೇಂದ್ರ ನಮ್ಮ ಮಗಳ ಹೆಸರು ಮೇಲೆ ನಾವು ತೆಗ್ದೀವಿ. ಹೀಗಾಗಿ ಈ ಲೋಹ ಶಿಲ್ಪ ಕಲೆ ಏನದಲ್ಲ ಮುಂದುವರಿಲಿ ಅಂಥೇಳಿ ನಾವು ವಿಚಾರ ಮಾಡ್ಕೊಂಡು ಇದನ್ನು ಬೆಳೆಸಕತ್ತೀವಿ ರೀ. ನನ್ನ ಹೆಸರು ಭಾರತಿ ನವೀನ್ ಕಡ್ಲಾಸ್ಕರ್. ನಾ ಈ ಚಿನ್ಮಯ ಲೋಹ ಶಿಲ್ಪ ಕಲಾಕೇಂದ್ರವನ್ನು ಮುಂದೆ ಬೆಳೆಸ್ಬೇಕಂತ ಉದ್ದೇಶ ಇಟ್ಕೊಂಡಿವಿ ರೀ. ಎಲ್ಲರಿಗೂ ನಮಸ್ಕಾರ. ಸುಳ್ಳದ ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಕಮಿಟಿ ವತಿಯಿಂದ ನಮ್ಮ ಊರಿನ ಹಿರಿಯರು ಎಲ್ಲರೂ ಸೇರಿ ಒಂದು ಕಲ್ಮೇಶ್ವರ ದೇವಸ್ಥಾನಕ್ಕೆ ಒಂದು ಬೆಳ್ಳಿ ರಥವನ್ನು ನಿರ್ಮಾಣ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಎಲ್ಲ ಊರಿನ ಹಿರಿಯರು, ಭಕ್ತರು, ಸದ್ಭಕ್ತರು ಎಲ್ಲರೂ ಸೇರಿ ಆ ಒಂದು ಸಾಗವಾನಿ ಕಟ್ಟಿಗೆದ ಒಂದು ತೇರನ್ನು ನಿರ್ಮಾಣ ಮಾಡಿಕೊಂಡು ಕೊನೆಗೆ ಅದಕ್ಕೊಂದು ಬೆಳ್ಳಿ ಕವಚವನ್ನು ನಿರ್ಮಾಣ ಮಾಡಬೇಕಂತೇಳಿ ಕಮಿಟಿಯಲ್ಲಿ ತೀರ್ಮಾನ ಮಾಡಿಕೊಂಡು ಊರಿನ ಗುರು ಹಿರಿಯರು ಎಲ್ಲರೂ ಸೇರಿಕೊಂಡು ಊರಿನ ಭಕ್ತರು ಎಲ್ಲರೂ ಸೇರಿ ಎಷ್ಟು ಆ ತೇರಿಗೆ ಬೆಳ್ಳಿ ಬೇಕಾಗ್ತೈತೆ ಅಂತ ತೀರ್ಮಾನ ಮಾಡಿಕೊಂಡು ಸುಮಾರು 50 kg ಒಳ್ಳೆ ಕ್ವಾಲಿಟಿ ಬೆಳ್ಳಿಯನ್ನು ನಮ್ಮ ನವೀನ್ ಅವರಿಗೆ ನಾವು ಕೊಟ್ವಿ. ಅವರು ಸುಮಾರು 2 ರಿಂದ 3 ವರ್ಷ ಮಟ್ಟ ತುಂಬ ಸತತವಾಗಿ ಒಳ್ಳೆ ಡಿಸೈನನ್ನು ಮಾಡಿ ಈ ತೇರಿಗೆ ಒಂದು ಸುಂದರವಾದಂಥ ಕವಚವನ್ನು ಮಾಡಿ ಕೊಟ್ಟಿದ್ದಾರೆ. ಆ ದಂಪತಿಗಳಿಗೆ, ನವೀನ್ ದಂಪತಿಗಳಿಗೆ ಮತ್ತು ನಮ್ಮ ಗುರು ಹಿರಿಯರಿಗೆ ಎಲ್ಲರಿಗೂ ನಮ್ಮ ಸುಳ್ಳದ ಶ್ರೀ ಕಲ್ಮೇಶ್ವರ ಸ್ವಾಮಿಯು ಅವರಿಗೆ ಆಯುರಾರೋಗ್ಯ, ನೆಮ್ಮದಿ, ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡಬೇಕಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ದಂಪತಿಗಳು ನಮ್ಮ ಊರಿಗೆ ಈ ತೇರನ್ನು ಮಾಡಿಕೊಟ್ಟದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾವು ಅಂದ್ಕೊಂಡಿದ್ದೇವೆ. ತುಂಬ ಚೆನ್ನಾಗಿ ಈ ರಥ ಬಂದಿದೆ. ಹಾಗಾಗಿ ಎಲ್ಲರಿಗೂ ಈ ಸುಳ್ಳದ ಸದ್ಭಕ್ತರಿಂದ ನಮ್ಮ ಧನ್ಯವಾದಗಳನ್ನು ನಾವು ಅರ್ಪಿಸ್ತೇವೆ.